ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಮಹತ್ವವಾದ ಮಾಹಿತಿಯೊಂದಿಗೆ ನಾನು ಹಾಜರಾಗ್ತಾ ಇದ್ದೀನಿ. ಅದೇನಂದ್ರೆ 8th ಪೇ ಕಮಿಷನ್, 8ನೇ ವೇತನ ಆಯೋಗ. ಈ 8ನೇ ವೇತನ ಆಯೋಗದ ಮೊದಲ ಸಭೆ 69,000 ರೂಪಾಯಿ ಕನಿಷ್ಠ ವೇತನಕ್ಕೆ ಪಟ್ಟು ಹೆಚ್ಚಳದಲ್ಲಿ ಡಬಲ್ ಬ್ಯಾಂಗ್. ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಅಪೂರ್ಣ ಆಗುವುದಂದ್ರೂ ಗ್ಯಾರಂಟಿ. ನಮ್ಮ ಸರ್ಕಾರಿ ನೌಕರರು, ವೇತನದಾರರು, ಪಿಂಚಣಿದಾರರಿಗೆ ಡಬಲ್ ಬೋನಸ್ ಆಗಿರುತ್ತೆ ವೀಕ್ಷಕರೇ. ಹಾಗಾದ್ರೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ವಿಡಿಯೋ ಮೊದಲಿನಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಲೇಬೇಕಾಗುತ್ತೆ. ವೀಕ್ಷಕರೇ, ಜಾತಕ ಪಕ್ಷೀಯತೆ ಕಾಯ್ತಾ ಇರುವಂತ ನಮ್ಮ ಸರ್ಕಾರಿ ನೌಕರರಿಗೆ ಈ 8ನೇ ವೇತನ ಆಯೋಗದ ಭರ್ಜರಿ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ಇನ್ನು ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಟಕ್ಕನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿಬಿಡಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಈ ತರ ಪ್ರತಿ ಒಂದು ಒಳ್ಳೆ ಇನ್ಫಾರ್ಮೇಶನ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ, 8th ಪೇ ಕಮಿಷನ್, 8ನೇ ವೇತನ ಆಯೋಗ. ಲಕ್ಷಾಂತರ ಸರ್ಕಾರಿ ನೌಕರ ಕನಸಿನ 8ನೇ ವೇತನ ಆಯೋಗದ ಮೊದಲ ಸಭೆ ಮುಗಿದಿದ್ದು, ಕೇಳಿ ಬಂದಿರುವ ಬೇಡಿಕೆಗಳು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ, 100% ಶಾಕ್ ಆಗ್ತೀರಾ. ನಮ್ಮ ಸರ್ಕಾರಿ ನೌಕರರು, ಪಿಂಚಣಿದಾರರು ಈ ಮಾಹಿತಿ ನೀವು ಸಂಪೂರ್ಣವಾಗಿ ನೋಡ್ಲೇಬೇಕಾಗತ್ತೆ. ಬರೀ ಸಂಬಳ ಮಾತ್ರವಲ್ಲ, ಮನೆ ಬಾಡಿಗೆ ಭತ್ಯೆಯಲ್ಲೂ ಭರ್ಜರಿ ಏರಿಕೆಗೆ ಪ್ಲಾನ್ ರೆಡಿಯಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಗವರ್ಮೆಂಟ್ ಎಂಪ್ಲಾಯೀಸ್ ಪಾಲಿಗೆ 8ನೇ ವೇತನ ಆಯೋಗವು ಅಂದ್ರೆ 8th ಪೇ ಕಮಿಷನ್ ಒಂದು ದೊಡ್ಡ ಆಶಾಕಿರಣವಾಗಿದೆ. ನಮ್ಮ ಸರ್ಕಾರಿ ನೌಕರರ ಈ ಸತತ ಒಂದು ಶ್ರಮಜೀವಿಗಳಿಗೆ 8ನೇ ವೇತನ ಆಯೋಗದ ಒಂದು ದೊಡ್ಡ ಲಾಭ ಸಿಗಲಿದೆ ವೀಕ್ಷಕರೇ. ಅದೇನಂದ್ರೆ, ಇಲ್ಲಿ ಆಯೋಗ ರಚನೆಯಾದ 6 ತಿಂಗಳ ನಂತರ ನೌಕರರ ಸಂಘಗಳು, ಎಂಪ್ಲಾಯೀಸ್ ಯೂನಿಯನ್ ಜೊತೆ ಮೊದಲ ಸಭೆ ನಡೆದಿದ್ದು, ಅಲ್ಲಿ ನೌಕರರ ಪರವಾಗಿ ದೊಡ್ಡ ಮೊತ್ತದ ಬೇಡಿಕೆಗಳನ್ನು ಮುಂದಿಡಲಾಗಿದೆ. ಈ ಸಭೆಯಲ್ಲಿ ಕನಿಷ್ಠ ವೇತನ ಅಂದ್ರೆ ಮಿನಿಮಮ್ ಸ್ಯಾಲರಿ, ಮಿನಿಮಮ್ ವೇಜ್ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್, ಈ ನಿಮ್ಮ ವೇತನ ಡಿಸೈಡ್ ಮಾಡೋದು ನಿಮ್ಮ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನೋದು. ಈ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ನಡೆದ ಚರ್ಚೆಗಳು ಈಗ ಎಲ್ಲೆಡೆ ಭಾರಿ ಸಂಚಲನ ಮೂಡಿಸಿದೆ. ಜನವರಿ 1, 2026ರಿಂದ ಈ ಬದಲಾವಣೆಗಳು ಜಾರಿಗೆ ಬರುವ ಸಾಧ್ಯತೆ ಇರುವುದರಿಂದ ನೌಕರರ ಜೇಬಿಗೆ ಎಷ್ಟು ಹಣ ಬರಬಹುದು ಎಂಬ ಕುತೂಹಲ ಗರಿ ಗೆದರಿದೆ. ವೀಕ್ಷಕರೇ, 69,000 ರೂಪಾಯಿ ಕನಿಷ್ಠ ಒಂದು ವೇತನಕ್ಕೆ ಪಟ್ಟು ಹಿಡಿಯಲಾಗಿದೆ. NCJCM ಒಕ್ಕೂಟವು ಆಯೋಗಕ್ಕೆ ಸಲ್ಲಿಸಿರುವ 51 ಪುಟಗಳ ಜ್ಞಾಪಕ ಪತ್ರದಲ್ಲಿ ಒಂದು ದೊಡ್ಡ ಬಾಂಬ್ ಸಿಡಿಸಿದೆ. ಪ್ರಸ್ತುತ ಇರುವ ಕನಿಷ್ಠ ವೇತನವನ್ನು ನೇರವಾಗಿ 69,000 ರೂಪಾಯಿಗೆ ಏರಿಸಬೇಕು ಎನ್ನುವುದು ಅವರ ಒಂದು ಮುಖ್ಯ ಬೇಡಿಕೆ ಆಗಿರುತ್ತೆ. 69,000 ಅಷ್ಟೇ ಅಲ್ಲ, ಪ್ರತಿ ವರ್ಷ ನೀಡುವ ವೇತನ ಏರಿಕೆಯನ್ನು ಈಗಿರುವ 3% 6%ಗೆ ಡಬಲ್ ಮಾಡಬೇಕು. ಈಗ 3 ಇತ್ತಂದ್ರೆ ಅದು 6 ಮಾಡಬೇಕು, ಡಬಲ್ ಮಾಡಬೇಕು ಅನ್ನೋದು ಒಂದು ಒತ್ತಾಯ ಕೂಡ ಇದೆ. ದಿನೇ ಏರುತ್ತಿರುವ ಬೆಲೆ ಏರಿಕೆ ಅಥವಾ ಹಣದುಬ್ಬರಕ್ಕೆ, ಇನ್ಫ್ಲೇಷನ್ ಆಗತ್ತಲ್ಲ, ತಕ್ಕಂತೆ ಸಂಬಳ ಹೆಚ್ಚಾಗದಿದ್ದರೆ ಬದುಕು ಕಷ್ಟ ಎನ್ನುವುದು ನೌಕರರ ಒಂದು ವಾದ. ಸಹಜವಾಗಿ ವೀಕ್ಷಕರೇ, ದಿನ ಪ್ರತಿ ಒಂದು ವಸ್ತುವಿನ ಒಂದು ಬೆಲೆ ಏರಿಕೆಯಿಂದ ನಮ್ಮ ಸರ್ಕಾರಿ ನೌಕರರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ನೋಡಬೇಕು ವೀಕ್ಷಕರೇ, NCJCM ಒಕ್ಕೂಟವು ಕನಿಷ್ಠ ವೇತನವನ್ನು ಎಷ್ಟು ರೂಪಾಯಿಗೆ ಏರಿಸಬೇಕು ಎಂದು ಬೇಡಿಕೆ ಸಲ್ಲಿಸಿದೆ. ನಿಮಗೆ ಒಂದು ಪ್ರಶ್ನೆ ಕೂಡ ಇದೆ. ಇಲ್ಲಿ 69,000, 60,000, 75,000, 50,000 ಈ 4 ಉತ್ತರಗಳಿಗೆ ಸರಿಯಾಗಿ ಉತ್ತರ ಕೊಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ, ಈಗ ಮುಂದಿನ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಎಂಬ ಮ್ಯಾಜಿಕ್ ನಂಬರ್ ಇದೆ. ಈ ಫಿಟ್ಮೆಂಟ್ ಫ್ಯಾಕ್ಟರ್ ಮ್ಯಾಜಿಕ್ ನಂಬರ್ ಬಗ್ಗೆ ನೋಡೋದಾದ್ರೆ, ಸಂಬಳ ಎಷ್ಟು ಹೆಚ್ಚಾಗಬೇಕು ಎನ್ನುವುದನ್ನು ನಿರ್ಧಾರ ಮಾಡುವುದೇ ಈ ಫಿಟ್ಮೆಂಟ್ ಫ್ಯಾಕ್ಟರ್. ನೌಕರರ ಸಂಘಗಳು ಈ ಫಿಟ್ಮೆಂಟ್ ಅಂಶವನ್ನು 3.833ಕ್ಕೆ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿವೆ. ಇದು ಜಾರಿಯಾದರೆ ಸರ್ಕಾರಿ ನೌಕರರ ನಿಮ್ಮ ಬೇಸಿಕ್ ಸ್ಯಾಲರಿ ಸಂಬಳದಲ್ಲಿ ಭರ್ಜರಿ ಏರಿಕೆ ಕಾಣಬಹುದು. ಕೇವಲ ಸಂಬಳ ಹೆಚ್ಚಾದರೆ ಸಾಲದು, ಅದು ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಬೇಕು ಎನ್ನುವ ಉದ್ದೇಶದೊಂದಿಗೆ ಈ ಭಾರಿ ನೌಕರರು ಗಟ್ಟಿಯಾದ ಪ್ಲಾನ್ ಮಾಡಿಕೊಂಡೇ ಸಭೆಗೆ ಬಂದಿದ್ದಾರೆ. ಹಾಗಾದ್ರೆ ಇಲ್ಲಿ HRA, ಮನೆ ಬಾಡಿಗೆ ಭತ್ಯೆಯಲ್ಲಿ ಹೊಸ ಲೆಕ್ಕಾಚಾರ ಕೂಡ ಇದೆ. ಸಂಬಳದಷ್ಟೇ ಇಂಪಾರ್ಟೆಂಟ್ ಆಗಿರುವುದು
ಮನೆ ಬಾಡಿಗೆ ಭತ್ಯೆ ಅಥವಾ HRA, ಹೌಸ್ ರೆಂಟ್ ಅಲವೆನ್ಸ್. ಈ ಭಾರಿ ನಗರಗಳ ವರ್ಗೀಕರಣಕ್ಕೆ ತಕ್ಕಂತೆ HRA ಬದಲಾಗಬೇಕು ಎನ್ನುವ ಬೇಡಿಕೆ ಇದೆ. ಮಹಾನಗರಗಳಲ್ಲಿ ಇರುವ ಬೇಸಿಕ್ ಸಂಬಳದ 40%, ಅಂದ್ರೆ 2ನೇ ಹಂತದ ನಗರಗಳಿಗೆ 35 ಮತ್ತು 3ನೇ ಹಂತ ನಗರಗಳಿಗೆ 30ರಷ್ಟು ಮನೆ ಬಾಡಿಗೆ ಸಿಗಬೇಕು ಎನ್ನುವುದು ನೌಕರರ ಮನವಿ. ಅಂದ್ರೆ ABC, ಮೆಟ್ರೋ ಸಿಟಿ ಮತ್ತು ಆಮೇಲೆ ಗ್ರಾಮಗಳು 35, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ 30ರಷ್ಟು ಬಾಡಿಗೆ ಸಿಗಬೇಕು ಅನ್ನೋದು ಒಂದು ಬೇಡಿಕೆ ಕೂಡ ಇಟ್ಟಿದ್ದಾರೆ. ಇದರಿಂದ ಬಾಡಿಗೆ ಮನೆಯಲ್ಲಿರುವ ನೌಕರರಿಗೆ ದೊಡ್ಡ ರಿಲೀಫ್ ಸಿಗಲಿದೆ. ನೀವು ನೋಡಿರಬಹುದು, ಈಗಾಗಲೇ ಸಿಟಿಯಲ್ಲಿ ವಾಸ ಮಾಡ್ತಾ ಇರುವ ಜನರಿಗೆ ಎಷ್ಟು ಬಾಡಿಗೆ ಕಟ್ತಾ ಇದ್ದೀರಂತ. ಇದಾದ ನಂತರ ತುಟ್ಟಿ ಭತ್ಯೆ ಜೊತೆ HRA ಲಿಂಕ್ ಮಾಡಬೇಕು ಅನ್ನೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಎಂದರೆ HRA ಅನ್ನೋ ತುಟ್ಟಿ ಭತ್ಯೆ ಅಥವಾ ಡಿಯರ್ನೆಸ್ ಅಲವೆನ್ಸ್ ಜೊತೆ ಲಿಂಕ್ ಮಾಡಬೇಕು ಎನ್ನುವುದು. ಅಂದರೆ ಡಿಯರ್ನೆಸ್ ಅಲವೆನ್ಸ್ ಹೆಚ್ಚಾದಾಗೆಲ್ಲ ಅದರ ಜೊತೆಗೆ HRA ಕೂಡ ತಂತಾನೇ ಹೆಚ್ಚಾಗಬೇಕು. ಈ ಮೂಲಕ ಪದೇ ಪದೇ ಭತ್ಯೆ ಹೆಚ್ಚಳಕ್ಕೆ ಹೋರಾಟ ಮಾಡುವ ಅವಶ್ಯಕತೆ ಇರಬಾರದು ಎನ್ನುವುದು ಸಂಘಗಳ ಒಂದು ಮಾಸ್ಟರ್ ಪ್ಲಾನ್. ಪ್ರತಿ 5 ವರ್ಷಕ್ಕೊಮ್ಮೆ ನಗರಗಳ ಲಿಸ್ಟ್ ಅಪ್ಡೇಟ್ ಮಾಡುವ ವ್ಯವಸ್ಥೆ ಬೇಕು ಎಂದು ಹೇಳಿದ್ದಾರೆ. ವೀಕ್ಷಕರೇ, ಈ 8ನೇ ವೇತನ ಆಯೋಗದ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಅಂತ ಭಾವಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಬೆಂಬಲ ಹೀಗೆ ನೀಡ್ತಾ ಇರಿ. ಏನಾದರೂ ಮಿಸ್ಟೇಕ್ಸ್ ಆದ್ರೆ ದಯವಿಟ್ಟು ನನ್ನನ್ನು ಕಮೆಂಟ್ ಮಾಡಿ ನನ್ನನ್ನು ಮತ್ತು ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು ಅನ್ನೋದು ಕೂಡ ನೀವು ತಿಳಿಸಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮೂಲಕ ನನಗೆ ಸಪೋರ್ಟ್ ಮಾಡಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಳ್ಳೆ ಮಾಹಿತಿ ಇಂಪ್ರೂವ್ಮೆಂಟ್ ಜೊತೆಗೆ ನಾನು ಹಾಜರಾಗ್ತೇನೆ ಅಂತ ಹೇಳ್ತಾ, ವಿಡಿಯೋ ನೋಡಿದ ಸಮಸ್ತ ಕರುನಾಡ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.